ಚಿಂಚನಕಟ್ಟೆಗೆ ಬಂದಿದ್ದೀವಿ, ಸೀತಾರಾಮನ ದರ್ಶನ ಮಾಡೋಣ ಅಂತ. ನೋಡ್ತಾ ಇದ್ದೀರಲ್ವಾ ಈ ಹೊಳೆ, ದೇವಸ್ಥಾನದ ಪಕ್ಕದಲ್ಲೇ ಇರೋಂಥ ಹೊಳೆ ಇದು. ದೇವಸ್ಥಾನ ಮತ್ತೆ ಹೊಳೆ ನೋಡ್ಲಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ನೋಡ್ಬೋದು ಇಲ್ಲಿ ವ್ಯೂ ಪಾಯಿಂಟ್ ಕೊಟ್ಟಿದ್ದಾರಲ್ವಾ, ಇದರಿಂದ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಮತ್ತೆ ಹೊಳೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಹೊಸದಾಗಿ ರಿನೋವೇಷನ್ ಮಾಡಿಸಿದ್ದಾರೆ, ಪಾರ್ಕಿಂಗ್ ಟೈಪ್ಸ್ ಎಲ್ಲ ಹಾಕಿ ಕುತ್ಕೊಂಡು ನೋಡೋದಕ್ಕೆ ಅಂದ್ಬಿಟ್ಟು ಸಿಟ್ ಔಟ್ ಕೂಡ ಮಾಡಿಸಿದ್ದಾರೆ ಇವಾಗ. ಈಗ ನಾವು ವ್ಯೂ ಪಾಯಿಂಟ್ ಮೇಲೆ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಇಂದ ಹೊಳೆ ಮತ್ತು ದೇವಸ್ಥಾನ ಯಾವ ತರ ಕಾಣ್ತಾ ಇದೆ ಅಂತ ಅನ್ನೋದನ್ನ ಈಗ ತೋರಿಸ್ತೀವಿ. ಇಲ್ಲಿಂದ ಹೆಂಗ್ ಕಾಣುತ್ತೆ ನೋಡೋಣ. ಇಲ್ಲಿ ನೋಡ್ಬೋದು ಶ್ರೀರಾಮ್ ದೇವಸ್ಥಾನ ಈ ತರ ಕಾಣ್ತಾ ಇದ್ದೆ ಈ ವ್ಯೂ ಇಂದ. ವಾ, ಹೊಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರೀ. ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಪ್ಲೇಸ್ ಅಲ್ಲಿ ಹಳೇದೊಂದು ಕಲ್ಯಾಣ ಮಂಟಪ ಇತ್ತು, ಡೆಮಾಲಿಷ್ ಮಾಡಿಸ್ಬಿಟ್ಟು ದೊಡ್ಡದೊಂದು ಆಂಜನೇಯನ ಪ್ರತಿಮೆ ಮಾಡಿಸಿದ್ದಾರೆ ಇವಾಗ. ಹಳೆ ಮೂವೀಸ್ ಎಲ್ಲ ಜಾಸ್ತಿ ಇಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು ಮುಂಚೆ. ರಾಜ್ಕುಮಾರ್, ಅಂಬರೀಷ್, ರವಿಚಂದ್ರನ್ ಮೂವಿಗಳೆಲ್ಲ ಇಲ್ಲೇ ಶೂಟಿಂಗ್ ಮಾಡಿರೋದು. ರಾಮ ಸೀತೆಗೆ ಹೂವಿನ ಅಲಂಕಾರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸ ಐತೆ. ಅದೇನಂತ ಅಂದ್ರೆ, ಸೀತಾರಾಮ ಕಾಡಿಗೆ ವನವಾಸಕ್ಕೆ ಬಂದಾಗ ಹೊಳೆ ಪಕ್ಕ ಆಗಿರೋದ್ರಿಂದ ಈ ಜಾಗದಲ್ಲಿ ಅವರು ಗುಡಿಸ್ಲಾಕೊಂಡು ವಾಸ ಮಾಡ್ತಿದ್ರಂತೆ. ಅವರು ಓಡಾಡಿರೋ ಜಾಗ ಇದು ಪುಣ್ಯ ಭೂಮಿ ಆಗಿರೋದ್ರಿಂದ ಅವ್ರ ನೆನಪಿಗೋಸ್ಕರ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನಗಳಿಗೆ ಬಂದ್ರೆ ನಾನು ಈ ತರ ಬಳೆ ತೊಡಸ್ಕೊಳ್ಳೋದು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ದಿಂಡುಣ್ ಬಳೆ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಹಾಕಿಸ್ಕೊತಾ ಇದ್ದೀನಿ. ಊರ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಈಗ. ಇದ್ರ ಲೆಂತಿ ವಿಡಿಯೋ ಕೂಡ ಐತೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಚಿಂಚಕಟ್ಟಲ್ಲಿ ಬಳೆ ಹಾಕಿಸ್ಕೊಂಡೆ. ನನಗೆಲ್ಲಾದ್ರೂ ಹೋದ ಕಡೆ ಬಳೆ ತೊಡ್ಸೋರು ಸಿಕ್ಕಿದ್ರೆ ಸಾಕು, ನಾನು ಬಳೆ ತೊಡ್ಸ್ಕೊತೀನಿ. ಯಾವಾಗಲೂ ನಾನು ಬಳೆ ಹಾಕೋದಿಲ್ಲ, ಆದರೆ ಇಂಥ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋದರೆ ಎಲ್ಲಾದರೂ ಸ್ಯಾರಿ ಹಾಕೊಂಡಿದ್ದಾಗ ನಾನು ಬಳೆ ಹಾಕೊಳ್ಳೋದು ನನಗೆ ಇಷ್ಟ.